ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಎಣ್ಣೆಗಾಯಿ ದಪ್ಪ ಮೆಣಸಿನ್ಕಾಯಿ, ಜವಾರಿ ದೊಣ್ಣೆ ಮೆಣಸಿನ್ಕಾಯಿ ರೆಸಿಪಿ ತೋರ್ಸಾಕತ್ತೀನಿ. ಸೂಪರಾಗಿರ್ತೈತೆ ರೀ. ಹೆಂಗೆ ಮಾಡೋದು ಅಂತ ತೋರಿಸ್ತಾನೆ. ಬರೀ ಒಂದು ದಪ್ಪ ತಳದ ಪಾತ್ರೆ ಇಟ್ಕೋಬೇಕು. ಬಾಳ್ಗಿನ ನಾವು ಬಾಳ್ಗಿ ಅಂತೀವಿ ಇದಕ್ಕೆ. ಇದ್ರಾಗ ಒಂದು 4 ಸ್ಪೂನು ಶೇಂಗಾ ಬೀಜ, 4 ಸ್ಪೂನು ಶೇಂಗಾ ಬೀಜ ಹಾಕಿ ಹುರಿದು ನಾನು ಈ ಥರ ಹದವಾಗಿ ಹುರಿಬೇಕು. ಆನಂತರ 2 ಸ್ಪೂನು ಬಿಳಿ ಎಳ್ಳು ಒಂದು 2 ಸ್ಪೂನ್, ಬಿಳಿ ಎಳ್ಳು ಒಂದು 2 ಸ್ಪೂನ್ ಹುರಿದು ಅದೇ ಪ್ಲೇಟಿಗೆ ತಗೊಂಡು ಶೇಂಗಾ, ಬಿಳಿ ಎಳ್ಳು, ಇನ್ನು ಒಣ ಕೊಬ್ಬರಿ ನೋಡಿರಿ, ಒಣ ಕೊಬ್ಬರಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಶೇಂಗಾ, ಒಣ ಕೊಬ್ಬರಿ, ಬಿಳಿ ಎಳ್ಳು ಬೇಕಿದ್ದಕ್ಕೆ. ನಾ 250 ಗ್ರಾಮ್ ಜವಾರಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡೇನೆ. ದೊಣ್ಣೆ ಮೆಣಸಿನ್ಕಾಯಿ ಅಂತೇವೆ ನಮ್ಮ ಉತ್ತರ ಕರ್ನಾಟಕದಾಗ. ನಾವು ಮೀಡಿಯಮ್ ಖಾರ ಇರ್ತಾವೆ, ಟೇಸ್ಟಾಗಿ ಬರ್ತಾವೆ, ಒಳ್ಳೆ ಟೇಸ್ಟ್. ಇವನ್ನು ಹದವಾಗಿ ಹುರ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಳೋಣ, ಹೊತ್ತಿಸೋದು ಬೇಡ. ಇವನ್ನೆಲ್ಲ ಪ್ಲೇಟಿಗೆ ಹಾಕಿಡೋಣ, ಸ್ವಲ್ಪ ಆರಲಿ. ಆನಂತರ ಅವನ್ನ ಸ್ವಲ್ಪ ಆರಾಕಿಟ್ಟು ಆನಂತರ ನೋಡಿರಿ, ಈ ಜವಾರಿ ದೊಣ್ಣೆ ಮೆಣಸಿನ್ಕಾಯಿ ಏನಿದಾವೆ ಇವನ್ನ ಹುರ್ಕೊಳ್ಳೋಣ. ಎಣ್ಣೆ ಹಾಕಿ ಹುರ್ಕೋಬೇಕು. ಸ್ವಚ್ಛಾಗಿ ತೊಳೆದೇನಿ, ಡ್ರೈ ಆಗ್ಯಾವು. ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಮೇಲೆಲ್ಲ ಬ್ಲ್ಯಾಕ್ ಬರಬೇಕು, ಅವು ಕಲರ್ ಚೇಂಜ್ ಆಗಬೇಕು. ಆ ಥರ ಹುರ್ಕೊಳ್ಳೋಣ. ನಮ್ಮ ಉತ್ತರ ಕರ್ನಾಟಕದ ಊಟ ಅಂದ್ರೆ ಏನು ರೀ, ಇಷ್ಟಪಡಲಿಲ್ದವ್ರು ಯಾರೂ ಇಲ್ಲ ನೋಡ್ರಿ. ಸೂಪರಾಗಿರ್ತೈತಿ. ಏನು ಚಟ್ನಿಗಳು, ಏನು ಎಣ್ಣೆಗಾಯಿ ಪಲ್ಯಗಳು, ಮೊಸರು, ಬಿಸಿ ಬಿಸಿ ಜೋಳದ ರೊಟ್ಟಿ. ಉತ್ತರ ಕರ್ನಾಟಕ ಊಟ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಬಿಸಿ ಬಿಸಿ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯಗಳು. ಹೀರೆಕಾಯಿ ಎಣ್ಣೆಗಾಯಿ, ಬದ್ನಿಕಾಯಿ ಎಣ್ಣೆಗಾಯಿ, ದಪ್ಪ ಮೆಣಸಿನ್ಕಾಯಿ ಎಣ್ಣೆಗಾಯಿ, ಸೌತೆಕಾಯಿ ಎಣ್ಣೆಗಾಯಿ, ಹಾಗಲಕಾಯಿ ಎಣ್ಣೆಗಾಯಿ, ಈ ಥರ ನಾನಾ ಥರ ಎಣ್ಣೆಗಾಯಿ ಪಲ್ಯಗಳನ್ನು ಮಾಡ್ತಾರೆ. ಸೂಪರಾಗಿರ್ತಾವೆ. ಎಲ್ಲರ ಪ್ರವಾಸಕ್ಕೆ, ಪಿಕ್ನಿಕ್ಕಿಗೆ, ಯಾರ್ದಾರ ಮನೆಗೆ ಊಟಕ್ಕೆ ಕಟ್ಕೊಂಡು ಹೋದ್ರೆ ಈ ಎಣ್ಣೆಗಾಯಿ ಪಲ್ಯ ಇರೋದ ನೋಡ್ರಿ. ಒಂದು ಕಾಳು ಪಲ್ಯ, ಒಂದು ಎಣ್ಣೆಗಾಯಿ ಪಲ್ಯ, ಕೆಂಪು ಹಿಂಡಿ, ಶೇಂಗಾ ಹಿಂಡಿ, ಅಗಸಿ ಹಿಂಡಿ, ಮೊಸರು ಬತ್ತಿ, ರೊಟ್ಟಿ, ಇದೆಲ್ಲನೂ ಕಟ್ಕೊಂಡು ಹೋಗ್ತೀವಿ ನೋಡ್ರಿ. ಇವನ್ನ ಕಲರ್ ಚೇಂಜ್ ಆಗಬೇಕು. ಚಲೋ ಹೊತ್ನಂಗೆ ಇವನ್ನ ಫ್ರೈ ಮಾಡೋಣ. ಖಾರ ಪ್ರಿಯರಿಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಖಾರ ಇಷ್ಟಪಡೋಂಥವ್ರಿಗೆ ಭಾಳ ಟೇಸ್ಟಿಯಾದಂಥ ಪಲ್ಯ. ಬಿಸಿ ಬಿಸಿ ಜೋಳದ ರೊಟ್ಟಿ 2 ತಿನ್ನಲ್ಲ 4 ತಿಂತೀರಿ ನೋಡ್ರಿ. ಈ ಥರ ಹುರಿಬೇಕು. ಇವನ್ನೊಂದು ಪ್ಲೇಟಿಗೆ ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ಒಗ್ಗರಣೆ ಹಾಕೋಣ ಪಲ್ಯಕ್ಕೆ. ಒಂದು 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ಬೇಕ್ರಿ. ಇದಕ್ಕೆ ಎಣ್ಣೆಗಾಯಿ ಪಲ್ಯ ಅಂದ್ರೆ ಎಣ್ಣೆಗಾಯಿ ಅಂದರೆ ಎಣ್ಣೆ ಒಳಗೆ ಮಾಡೋಂಥದ್ದು. ಇದು ನೀರು ಕಡಿಮೆ ಉಪಯೋಗಿಸ್ತೀವಿ. ಒಂದು 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸಿಡಿದ ನಂತರ ಒಂದು 4 ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡು ಇದಕ್ಕೆ ಹಾಕ್ತೀವಿ. ಈರುಳ್ಳಿ ಎಣ್ಣೆ ಜಾಸ್ತಿ ಬೇಕು ಯಾವಾಗಲೂ. ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆಗಲಿ. ಯಾರಿಗೆಲ್ಲ ಉತ್ತರ ಕರ್ನಾಟಕದ ಅಡುಗೆ ಇಷ್ಟ, ಯಾರಿಗೆ ಬರಲ್ಲ, ತಿನ್ಬೇಕನ್ನೋ ಆಸೆ ಇರ್ತೈತಿ, ಕಲಿಬೇಕನ್ನೋ ಹಂಬಲ ಇರ್ತೈತಿ. ಈ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳನ್ನು ನೋಡಿ ನೀವು. ಸರಳ ವಿಧಾನದಾಗಿರ್ತಾವೆ, ರುಚಿ ಅದ್ಭುತವಾಗಿರ್ತೈತಿ. ನೀವು ಇದನ್ನು ಕಲಿತು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ. ನೋಡಿರಿ, ಈರುಳ್ಳಿ ಈಗಾಗಲೇ ಫ್ರೈ ಆಗಿಬಿಟ್ಟೈತಿ ಚೆಂದಾಗಿ. ಹುಣಸೆ ರಸ ಹಾಕೋಣ. 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ಹಾಕೋಣ. ಇದು ಚೆಂದಾಗಿ ಫಳ ಅಂತ ಕುದಿಬೇಕಿದು. ಕಥ ಅಂತಾರೆ ನೋಡ್ರಿ, ಕಥ ಅಂತ ಕುದಿಬೇಕಂತಾರೆ ನಮ್ಮ ಕಡೆ. ಕುದಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕೋಣ.
ಖಾರ ಹಾಕೋ ಅವಶ್ಯಕತೆ ಇಲ್ಲ, ಮೀಡಿಯಮ್ ಖಾರ ಇದೇ ಇರ್ತತಿ. ಹಸಿ ಖಾರನೂ ಬೇಡ, ಒಣ ಖಾರನೂ ಬೇಡ, ಎಂಥದ್ದು ಬೇಡ. ಇದು ಮೀಡಿಯಮ್ ಖಾರ ಇರ್ತತಿ ಮೆಣಸಿನ್ಕಾಯಿ. ಈಗ ನೋಡಿರಿ ಉಪ್ಪು ಹುಳಿ ಚಂದ ಕುದಿಯಾಕತ್ತೈತಿ. ಅರ್ಧ ಸ್ಪೂನ್ ಅರ್ಶಿಣ ಪುಡಿ, ಒಂದು 2 ಸ್ಪೂನ್ ಮನೆಯೊಳಗೆ ಮಾಡಿದಂಥ ಮಸಾಲ ಪುಡಿ, ಆನಂತರ ಕಾಲು ಸ್ಪೂನು ಗರಂ ಮಸಾಲ, ಜೀರಾ ಪೌಡ್ರು, ಧನಿಯಾ ಪೌಡ್ರು ಹಾಕೋಣ. ಚೂರೇ ಹಾಕೋಣ. ಸಣ್ಣ ಸ್ಪೂನ್ಲೆ ಕಾಲು ಸ್ಪೂನ್. ಭಾಳ ಮಸಾಲೆ ಯಾವಾಗಲೂ ಅಡುಗೆಗೆ ಉಪಯೋಗ ಮಾಡಬಾರ್ದು, ಮೀಡಿಯಮ್ ಆಗಿರಲಿ. ಈಗ ನೋಡಿರಿ ಹುಣಸೆ ಹಣ್ಣಿನ ರಸ ಹಾಕಿಂದ, ಹುಳಿ ಹಾಕಿದ ಬೆಲ್ಲ ಹಾಕಲೇಬೇಕು. ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಿದೆ. ಇದೆಲ್ಲ ಚೆಂದಾಗಿ ಮಿಕ್ಸಾಗಿ ಕುದಿಬೇಕು ನೋಡ್ರಿ. ಇದು ಚಲೋ ಹೊತ್ನಂಗೆ ಕುದಿಲಿಲ್ಲ. ನೋಡಿರಿ ಈ ಥರ ಕುದೀಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ಗೆ ಬೇಕು. ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಅಂತ ಹೇಳ್ತೀನಿ. ನೋಡಿರಿ ಇವಾಗ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ, ಬಿಳಿ ಎಳ್ಳು, ಶೇಂಗಾ ಕಾಳು, ಇದು ಪೌಡ್ರು. ಇದನ್ನು ಗ್ರೈಂಡ್ ಮಾಡ್ಕೊಂಬಂದೀನಿ. ಈ ಟೈಮ್ನಾಗ ಸಣ್ಣ ಉರಿ ಇಟ್ಟು ಹಾಕ್ಬೇಕಿದ್ನ ಹಾಕಿ ಚೆಂದ ಮಿಕ್ಸ್ ಮಾಡೋಣ. ಚಲೋ ಹೊತ್ನಂಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಅದೇನು ಫ್ರೈ ಮಾಡಿ ಇಟ್ಕೊಂಡೇವಿ ದಪ್ಪ ಮೆಣಸಿನ್ಕಾಯಿ, ಜವಾರಿ ಮೆಣಸಿನ್ಕಾಯಿ, ಅದನ್ನು ತುಂಬೋಣ. ಈ ಮಸಾಲೆ ಅದ್ರೊಳಗೆ ತುಂಬಿ ಒಂದು 2-3 ನಿಮಿಷ ಕುದಿಸ್ಬಿಟ್ರೆ ರೆಡಿ ಆಗ್ತದೆ ನಮ್ಮ ಪಲ್ಯ. ನೋಡಿರಿ ಚೆಂದಾಗಿ ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡೋಣ. ಈಗ ಒಳ್ಳೆ ನಮ್ಮ ಅಡುಗೆ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರಾಕತ್ತೈತಿ. ಈಗ ನೋಡಿರಿ ಚೆಂದಾಗಿ ಫ್ರೈ ಆಗೈತಿ. ಈ ದಪ್ಪ ಮೆಣಸಿನ್ಕಾಯಿ ಏನು ಫ್ರೈ ಮಾಡಿಟ್ಟಿದ್ವಿ, ಡೊಣ್ಣು ಮೆಣಸಿನ್ಕಾಯಿ ಜವಾರಿವು ಇಲ್ಲಿ ತೋರಿಸ್ತಾನೆ ನೋಡಿರಿ. ಇವನ್ನ ಒಂದೊಂದಾಗಿ ಸೆಂಟ್ರಿಗೆ ಓಪನ್ ಮಾಡಿ, ನಿಮಗೆ ಅತೀ ಖಾರ ಅನ್ನಿಸ್ತಾವಂದ್ರೆ ಒಳಗಿಂದ ಈ ಥರ ಸೆಂಟ್ರಿಗೆ ಓಪನ್ ಮಾಡಿದಾಗ ಒಳಗಿನ ಬೀಜ ತೆಗೆದುಬಿಡ್ಬೋದು. ಇವು ಮೀಡಿಯಮ್ ಖಾರದವು ಬೇಕು ನಮಗೆ ಖಾರ ಇಷ್ಟು. ಈಗ ನೋಡಿರಿ ಮಸಾಲ ಹಾಕೋಣದ್ರಾಗ ಸಣ್ಣ ಸ್ಪೂನ್ ತೊಗೊಂಡದ್ರಾಗ ಮಸಾಲ ತುಂಬಿ ಎಲ್ಲ ಮೆಣಸಿನ್ಕಾಯಿಗೂ ಈ ಥರ ನಾನು ಮಾಡಿ ಇಡ್ತೇನೆ. ಈಗ ಈ ಮೆಣಸಿನ್ಕಾಯಿ ಪಲ್ಯ ಭಾರಿ ಟೇಸ್ಟ್ ರೀ. ನೋಡಿರಿ ಎಲ್ಲ ಮೆಣಸಿನ್ಕಾಯಿನೂ ಈ ಥರ ತುಂಬಿಡ್ತೀನಿ. ಇದು ಫುಲ್ ದಪ್ಪ ಆಗಬಾರ್ದು ಪಲ್ಯ ಅಂಥೇಳಿ ಈಗ ನೋಡಿರಿ ಇದೆಲ್ಲ ಮಿಕ್ಸ್ ಮಾಡಿ 1 ಲೋಟ ನೀರು ಹಾಕ್ತೀನಿ. ನೀರು ಹಾಕಿ ಮೀಡಿಯಮ್ ಉರಿಯೊಳಗೆ ಇದನ್ನು ಬೇಯಿಸ್ಕೊಂಬಿಟ್ರೆ ಪಲ್ಯ ರೆಡಿ ಆಕತ್ತೆ ನೋಡಿರಿ. ಇದನ್ನು ಸೈಡ್ಗೆ ಇಟ್ಟು ಪಟ ರೊಟ್ಟಿ ಮಾಡೋದೈತಿ, ತಿನ್ನೋದೈತಿ. ಇದಕ್ಕೆ 1 ಲೋಟ ನೀರು ಹಾಕೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕ್ಯಾಪ್ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಬಿಟ್ರೆ ರೆಡಿ ಆಕತ್ತೆ ನೋಡಿರಿ ನಮ್ಮದು ಜವಾರಿ ಮೆಣಸಿನ್ಕಾಯಿ ಪಲ್ಯ. ಆಗಾಗ ಕೈ ಆಡಿಸ್ತಾ 3 ನಿಮಿಷ ಕುದಿಸ್ಬಿಟ್ರಿ. ಈಗ ಎಲ್ಲ ಫ್ರೈ ಆಗಿದ್ದಿರ್ತೈತಿ, ಟೈಮ್ ತೊಗೊಳಂಗಿಲ್ಲ. ರೆಡಿ ಆಯ್ತು ನೋಡಿರಿ ನಮ್ಮ ಜವಾರಿ
ಡೊಣ್ಣು ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯಿತು. ಇದಕ್ಕೆ ಜೋಳದ ರೊಟ್ಟಿನೇ ಬೇಕು. ಸೂಪರ್ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿನೇ ಬೇಕು ಎಣ್ಗಾಯಿ ಪಲ್ಯಗಳಿಗೆ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ, ರೆಡಿ ಆಯಿತು. ರೆಡಿ ಆಯ್ತು ನೋಡ್ರಿ, ಘಮ ಘಮ ಅಂತ ಸ್ಮೆಲ್ ಬರ್ತೈತಿ, ತಿನ್ನಬೇಕು ಅಂತ ಅನ್ನಿಸ್ತತಿ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋಣ ಲಾಸ್ಟಿಗೆ. ಇಷ್ಟೆಲ್ಲ ಹದ ಹಾಕಿ ಮಾಡಿದಂಥ ಈ ಘಮ ಘಮ ಅನ್ನೋಂಥ ರೆಸಿಪಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ಬರೀ ಬಾಯಿಲೆ ತಿನ್ನಂಗೆ ಆಗಿರ್ತದೆ ನೋಡ್ರಿ, ಅಷ್ಟೊಂದು ಟೇಸ್ಟಿಯಾಗಿ ಬಂದಿರ್ತೈತಿ. ನೀವು ಮಾಡ್ಕೊಂಡು ತಿನ್ನಿರಿ, ರೊಟ್ಟಿ ಜೋಡಿನ ಮಾಡಿರಿ ಪಲ್ಯನ, ಸೂಪರಾಗಿರ್ತೈತಿ. ಸ್ವಲ್ಪ ಕಷ್ಟಪಟ್ಟರೆ ಬಾಯಿಗೆ ಭಾಳ ರುಚಿ ರುಚಿಯಾದಂಥ ರೆಸಿಪಿಗಳು ಸಿಗ್ತಾವೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ, ಸೂಪರಾಗಿ ಬಂದೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ, ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.